ಯಾವಾಗ ಸ್ಟಾರ್ಟ್ ಮಾಡ್ತೇವೆ? ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೇವೆ. ನಾನು 3 ಗಂಟೆಗೆ ಒಂದು 4 ಪಂಚಾಯತಿ ಕರೆದಿದ್ದೀನಿ ಮನೆ ಹತ್ರ. ಈಗಾಗಲೇ ಬಂದು ವೆಯ್ಟ್ ಮಾಡ್ತಿದ್ದಾರೆ. 2:30 ಊಟಕ್ಕೆ ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅದರಿಂದ ಪಾಪ ವೆಯ್ಟ್ ಮಾಡಿಸೋದು ಬೇಡ ಅಂತ 4 ಪಂಚಾಯತಿ ಕ್ಲಿಯರ್ ಆಗೋದು 7 ಗಂಟೆ ರಾತ್ರಿ ಆಗುತ್ತೆ. ಸೊ ಅದರಿಂದ ವೇದಿಕೆ ಮನಸ್ಸಲ್ಲಾಗಿರ್ತಕ್ಕಂಥ ರಮೇಶ್ ಅಣ್ಣವರೇ, ಲಕ್ಷ್ಮಣವರೇ, ನಮ್ಮ ನಾರಾಯಣಶಣ್ಣವರೇ, ನಮ್ಮ ಸರ್ವಜ್ಞನವರೇ, ಇವರು ಇಪ್ಪತ್ತಣ್ಣವರೇ, ಲೋಕನಾಥಣ್ಣವರೇ, ನಮ್ಮ ಪಾಪಣ್ಣವರೇ, ನಮ್ಮ ಕುಮಾರಣ್ಣವರೇ, ನಮ್ಮ ನಾಯಕರೇ, ಈ ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು, ಇವತ್ತಿನ ಜಲಜೀವನ್ ಮಿಷನ್ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈಗಾಗಲೇ ಬೇಗ ಬರಬೇಕಾಗಿತ್ತು. ನಾನು ಇಲ್ಲಿ ಊರವರು ತೊಂದರೆ ಕೊಡ್ತಾ ಇದ್ದಾರೆ, ನಮ್ಮೂರಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ನೀವು ಅಗದು ಹೋಗ್ಬಿಡ್ತೀರಿ, ಮತ್ತು ಪ್ಯಾಚ್ ಹಾಕೋರು ಯಾರೂ ಇಲ್ಲ. ಒಂದು ತಪ್ಪು ಕಲ್ಪನೆಯಿಂದ ಇವತ್ತೇನು ನಾನು ಊರನ್ನು ಕರೆದು ಕನ್ವಿನ್ಸ್ ಮಾಡಿ ಈ ಸ್ಕೀಮ್ ಅನ್ನೋದು ಹಂಗಲ್ಲ. ಇದು ತುಂಬ ಉತ್ತಮವಾದ ಸ್ಕೀಮು. ಒಂದು ಬೋರ್ವೆಲ್ ವ್ಯವಸ್ಥೆ ಇದೆ, ಓವರ್ ಟ್ಯಾಂಕ್ ಇದೆ, ಇದೆಲ್ಲ ಆದಮೇಲೆ ಪ್ಯಾಚ್ ವರ್ಕ್ ಇದೆ. ಯಾವ್ದು ಅದಾಗಿದ್ದು ಆ ರೋಡ್ನ ಮುಚ್ಚುವಂಥ ಕಾರ್ಯಕ್ರಮ ಕೂಡ ನಮ್ಮದೇ ಆಗಿರುತ್ತೆ ಅಂದಾಗ ನಮಗೆ ಮಾಡಿಕೊಡಿಯಿಂದ ಮನವಿ ಕೊಟ್ಟಾಗ ಇವತ್ತು ನಮ್ಮ ದೂಲಪಲ್ಲಿ ಗ್ರಾಮ ಇರ್ಬೋದು, ನಮ್ಮ ಬೈಸಂದ್ರ ಗ್ರಾಮ, ಇದು ಹೊಸಳ್ಳಿ ಗ್ರಾಮ, ಗಾಜನಬಾವಿ ಮತ್ತು ಗಡಂಚಿನೇಬಳಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಬಂದು ಈ ಪಂಚಾಯತಿಯಿಂದ ಜಲಜೀವನ್ ಮಿಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ ಮೊದಲೊಂದು ಕಾರ್ಯಕ್ರಮ ಇತ್ತು. ಏನಂತಂದ್ರೆ ಹೆಣ್ಮಕ್ಳ ಬಗ್ಗೆ ಒಂದು ಗಾದೆ ಇತ್ತು, ఊరికొచ్చిన కోడలు నీళ్ళు రాకుండా ఉంటుందా ఊరికొచ్చిన కోడలు నీళ్ళు రాకుండా ఉంటుందా ఈ నీళ్ళకి పోయింది ఊరికి ఇంటికి ನಲ್ಲಿ వచ్చేది ಕಥಲ್ಲ. ಯಾರು ಊರಿಗೆ ನೀರಿಲ್ಲ, ಮನೆ ಮನೆಗೂ ನಲ್ಲಿ ಬಂದ್ಬಿಟ್ಟಿದೆ. ಸೊ ಅದರಿಂದ ಉತ್ತಮವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆ ನಾನು ನಮ್ಮ AWB ವಾಟರ್ ಬೋರ್ಡ್ ಮುರಳಿಯವರಿಗೆ ಹಾಗೂ ಚೇತನ್, ನಮ್ಮ ಕಾಂಟ್ರಾಕ್ಟರ್ ಚೇತನ್ ಅವರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಎಲ್ಲರಿಗೂ ಊರಿನ ಎಲ್ಲ ನನ್ನ ಗ್ರಾಮಸ್ಥರಿಗೆ ಇದು ಒಳ್ಳೆ ಕಾರ್ಯಕ್ರಮ, ಒಳ್ಳೇದಾಗಲಿ. ಈ ಕಾರ್ಯಕ್ರಮ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ, ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಇವತ್ತು ನನ್ನ ಜೊತೆ ಸಹಕರಿಸಿದ್ದಾರೆ. ಅವ್ರಿಗೂ ಇದು ಮಾಡ್ತಾ ಎಲ್ಲ ಹೆಣ್ಮಕ್ಳು ಮತ್ತೆ ಇದು ಮಾಡಿದ್ದಾರೆ. ವಿಶೇಷವಾಗಿ ನನ್ನ ಕೃಷ್ಣನ ಬಗ್ಗೆ ಮಾತಾಡಬೇಕು. ನನ್ನ ನಂಬಿ ನನ್ನ ಜೊತೆ ಬಂದಾಗ ಲಾಸ್ಟ್ ಟೈಮು ಇವನ ಅಧ್ಯಕ್ಷ ಮಾಡಬೇಕಾದ ಸಂದರ್ಭ ಬಂದಾಗ ವಿಧಿಯಿಂದ ಟ್ಯಾಕ್ಸ್ ಆಗ್ತದೆ. ಟ್ಯಾಕ್ಸಲ್ಲಿ ಇವರು ಸೋತರು. ಈಗ ಗೆದ್ದಿದ್ದು ವೆಂಕಟೇಶ್ ಗೆದ್ರು, ಫಸ್ಟ್ ಟೈಮ್ ಗೆದ್ರು. ಆಗ ವೆಂಕಟೇಶ್ ಅವರು ಮಾತು ಹೇಳಿದೆ, ಮಾನವನಾಗಿ ಹುಟ್ಟಿದ ಮೇಲೆ, ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯ್ತೀವಿ. ಸಾಯಕ್ಕಿಂತ ಮುಂಚೆ 4 ಜನ ಹೋದ್ಮೇಲೆ 4 ಜನ ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಬಹುಶಃ ನಮ್ಮ ಮಕ್ಕಳಿಗೂ ಅದು ಇಷ್ಟ ಆಗುತ್ತಪ್ಪ ಅಂದಾಗ ಅವಧಿ ಮುಗಿದು 1 ದಿವಸಕ್ಕೆ ಕೊಟ್ಬಿಟ್ಟವನು. ಅವಧಿ ಮುಗಿದು 1 ದಿವಸಕ್ಕೆ ಕೊಟ್ಬಿಟ್ಟವನು. ಈರ ಅಂತ ಅಷ್ಟೇ ಕೊಟ್ಬಿಟ್ಟವನು. ಸೊ ಅದರಿಂದ ಇದು ಒಂದು ನನಗೆ ಕೊಡ್ಸಕ್ ಭಯ, ನೆಕ್ಸ್ಟ್ ಆಗುತ್ತೋ ಅನ್ನೋ ಡೌಟ್ ನನಗೆ. ಬಟ್ ಕೃಷ್ಣನವರ ಒಂದು ಒಳ್ಳೆತನ ಮತ್ತು ನಾಯ್ಡುಗಳು ಒಳ್ಳೆತನ ಅಂತ ಹೇಳ್ಬೋದು. ಈ ದೂಲಪಲ್ಲಿ ಗ್ರಾಮ ಪಂಚಾಯತ್ ನಾಯ್ಡುಗಳು ಒಳ್ಳೆತನ ಅಂತ ಹೇಳ್ಬೋದು. ಸೊ ಇವರಿಗೆ ಮಾಡ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಇನಾಮಸಾಗಿ ಇವ್ರನ್ನ ಅಧ್ಯಕ್ಷ ಮಾಡಿದ್ವಿ. ಅಧ್ಯಕ್ಷ ಮಾಡಿದ ತಪ್ಪಿಗೆ ನನ್ನ ಬುಡಕೆ ಕೈ ಹಾಕವ್ರೆ. ಅಧ್ಯಕ್ಷ ಮಾಡಿದ ತಪ್ಪಿಗೆ ನನ್ನ ಬುಡಕೆ ಕೈ ಹಾಕವ್ರೆ. ಏನಂತಂದ್ರೆ 25 ವರ್ಷ ಮಾಡ್ಕೊಡೋದು ಕೊಟ್ಟವ್ರು ನಮಗೆ. ಹಂಗ ಅಂತ ಬೇಸಿ ಐತೆ ನುಜೆ ಇದೆ ಮಾಡಿದ್ರೆ ಎಲ್ಲ MLA ಮಾಡಂಗಿದ್ರೆ ನಾನು ಅಧ್ಯಕ್ಷ ಮಾಡಿ ಇದು ಮಾಡೋದೇನಾಗ್ರೆ 50% 60% ಚೆನ್ನಾಗಿ ಎಂಜಾಯ್ ಮಾಡಕ್ಕೆ ನೀವು ನಿಮ್ಮ ಭವನ ಇಲ್ಲ ತಾನೆ. ಈಗಾಗಲೇ ಕೊಟ್ಟಿರ್ತಕ್ಕಂಥ ವರ್ಕಲ್ಲಿ 7 ವರ್ಕು ನಾನು ಕಂಪ್ಲೀಟ್ ಮಾಡಿ 7 ವರ್ಕು ಕಂಪ್ಲೀಟ್ ಮಾಡ್ತೀವಿ. ಈಗ ಓಂ ಶಕ್ತಿ ದೇವಸ್ಥಾನ ಇರ್ಬೋದು, ಸಮುದಾಯ ಇರ್ಬೋದು, ರೋಡ್ ಇರ್ಬೋದು, ಐಮಾಸ್ ಇರ್ಬೋದು, ಹೊಸಳ್ಳಿ ಐಮಾಸ್ ಇರ್ಬೋದು, ಎಲ್ಲ ಹಾಕ್ಸ್ಕೊಂಡಿದ್ವಿ.
ಇವತ್ತಿನ ನಮ್ಮ ಪರಿಸ್ಥಿತಿ ಪಾಪ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಹತ್ರ ಅಮೌಂಟ್ ಇಲ್ಲ. ಇದು ನಾವ್ ಯಾರಿಗಾರು ಹೇಳ್ಕೊಳಕ್ ಆಗ್ತಾ ನಾವು ಬಹಿರಂಗ ಮಾತಾಡಕ್ಕೂ ಆಗ್ತಾ ಇಲ್ಲ. ಪರಿಸ್ಥಿತಿ ಹಿಂಗಿದೆ. ಎಲ್ಲಾ ಕಡೆ ಜನಸಂಪರ್ಕ ಹೋದಾಗ ನಾನು ಒಂದೇ ಸಮಸ್ಯೆ ಬರ್ತಾ ಇರೋದು, ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ. ಇಲ್ಲಿ ತನಕ 1.5 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ, ಇನ್ನು ಕೊಟ್ಟಿಲ್ಲ. ಸರ್ಕಾರದ ಒಂದು ಮನೆ ಕೂಡ ಕೊಟ್ಟಿಲ್ಲ. ಇವತ್ತು ಆ ಒಂದು ಡಿಪಾರ್ಟ್ಮೆಂಟ್ಗೆ ದುಡ್ಡೇ ಇಟ್ಟಿಲ್ಲ, ವಸತಿ ಇದರಲ್ಲಿ ದುಡ್ಡೇ ಇಟ್ಟಿಲ್ಲ, 1 ರೂಪಾಯಿ ದುಡ್ಡು ಇಟ್ಟಿಲ್ಲ. ಪಾಪ ಎಲ್ಲರೂ ಒಂದು ಸಮಸ್ಯೆ ಕೇಳ್ಕೊಳ್ತಾರೆ, ನಮ್ ಮನೆ ಇಲ್ಲ, ನಮ್ಮ ಮನೆ ಇಲ್ಲ. ಮನೆ ಸರ್ಕಾರ ವತಿಯಿಂದ ಏನಾದ್ರು ಮಂಜೂರಾದ್ರೆ ಖಂಡಿತವಾಗ್ಲೂ ನಾನು ಜಗಳ ಮಾಡಿ ನಮ್ಮೂರಿಗೆ ತರಬಹುದು. ಇವತ್ತು ನಮ್ಮ ರಮೇಶ್ ಅಣ್ಣ ಮಾತಾಡ್ತಾ ಇದ್ರು, ಒಂದು ಹಾಸ್ಪಿಟ್ಲ್ ಬೇಕು ಅಂತ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಯಥೇಚ್ಛವಾಗಿ ಹೆರಿಗೆ ಆಗತಕ್ಕಂತ 100ಕ್ಕಿಂತ ಹೆಚ್ಚು ಪಟ್ಟು ಹೆರಿಗೆ ಆಗತಕ್ಕಂಥ ಪ್ಲೇಸ್ ಇದ್ರೆ ತಾಯ್ಲೂರು. ಇದು ತಾಯ್ಲೂರು. ಈಗಾಗಲೇ 13 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಜಾಗಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ ಸರ್ಕಾರ. ಮತ್ತು ಹೆರಿಗೆ ಮತ್ತು ತಾಯಿ ಮಕ್ಕಳ ಹಾಸ್ಪಿಟ್ಲ್ ಬಿಡುಗಡೆ ಆಗಿದೆ. ಜಾಗ ಕೇಳಿದ್ವಿ. ಈಗಾಗಲೇ ಒಂದು 2-3 ತಿಂಗಳು ದಿನೇಶ್ ಗುಂಡೂರು ಬಂದು ಗುದ್ದಿ ಪೂಜೆ ನೆರವೇರಿಸ್ಕೊಡ್ತಾರೆ. ಖಂಡಿತವಾಗ್ಲೂ 100 ಬೆಡ್ ವ್ಯವಸ್ಥೆಯನ್ನ ತಾಯಿ ಮತ್ತು ಮಗು ಹಾಸ್ಪಿಟಲ್ ನಾವು ಹಾಕ್ಸ್ಕೊಂಡಿದ್ದೀನಿ. ಈಗಾಗಲೇ ಸ್ಟಾರ್ಟ್ ಆಗುತ್ತೆ. 13 ಕೋಟಿ ರೂಪಾಯಿ ಅದು ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತಲಿನ ಎಲ್ಲ ಪಂಚಾಯತಿ ಹೋಬಳಿಯವರು ಕೂಡ ಹಾಸ್ಪಿಟಲ್ ಹೆಲ್ಪ್ ಆಗತಕ್ಕಂಥ ಕಾರ್ಯಕ್ರಮವನ್ನ ನಾವು ಮಾಡಿದೀವಿ. ಈಗಾಗಲೇ ನೀವು ಏನ್ ಕೊಟ್ಟಿದ್ರಿ ಎಲ್ಲಾ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಇವತ್ತು 50% ಈ 3-4 ತಿಂಗಳು ಮುಗಿಸ್ಕೊಡ್ತೀವಿ. 50% 3-4 ತಿಂಗಳು ಮುಗಿಸ್ಕೊಡ್ತೀನಿ. ಹಂತ ಹಂತವಾಗಿ ಇನ್ನು 1.5 ವರ್ಷ ಆಗಿದೆ, ಆಗಿಲ್ಲ ಇನ್ನು MLA ಆಗಿ. ಹಂತ ಹಂತವಾಗಿ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಟ್ಟು ಈ ದೂಲಪಲ್ಲಿ ಪಂಚಾಯತಿಯನ್ನ ಅತ್ಯುನ್ನತವಾಗಿ ರಾಜಕಾರಣ ಮಾಡಿದೆ. ಅಭಿವೃದ್ಧಿಗೋಸ್ಕರ ನಾನು ಮಾತಾಡ್ತೀನಿ ಕೇಳಿ. ಬೇರೆ ಬೇರೆ ತಾಲೂಕು ನಾವು ಊಹೆ ಮಾಡ್ಕೊಂಡಾಗ ನಮ್ಮ ತಾಲೂಕು 100 ಪಟ್ಟು ಬಸ್ ಆಗಿದೆ, 100 ಪಟ್ಟು ಬೆಟರ್ ಆಗಿದೆ. ನಮ್ಮ ಬೇರೆ ಬೇರೆ ತಾಲೂಕಲ್ಲಿ ಈ ಇಂಟಿಕಾಗ 8 ಪಾಯಿಂಟ್ ಅದು ಹೆಸರು ಹೇಳೋದು ಬೇಡ. ಈ ಮನೆಕಾಗೆ ಆ ಮನೆಕಾಗಿ ಹೋಗಿಲ್ಲ. ನನ್ನ ಮಗನ ಎಣ್ಕೊಡಲ್ಲ ನಮ್ಗೆ ಯಾರು. ಈ ಕಾಂಗ್ರೆಸ್ JDS ಯಾರು ಎಣ್ಕೊಂಡು ಅವ್ರು JDS ಹೇಳಿದ್ರು ಅವ್ರು ಆಡ್ಬಿಟ್ಟ ಯಾವ್ದಲ್ಲ. ಆ ತರ ನನ್ನ ತಾಲೂಕಲ್ಲಿ ಇಲ್ಲ, ಭವಿಷ್ಯ ಇಲ್ಲ. ನಾವೆಲ್ಲ ವೇದಿಕೆ ಮೇಲೆ ಕೂತ್ಕೊಂತೀವಿ, ಮಾತಾಡ್ತೀವಿ, ಒಂದಾಗ್ತೀವಿ, ಎಲ್ಲ ಮದುವೆ ಸಿಕ್ಕರೆ ಮಾತಾಡ್ತೀವಿ. ನಮ್ಮಲ್ಲಿ ಇಲ್ಲ. ರಾಜಕಾರಣ ಬಂದ ರಾಜಕಾರಣ ಮಾಡೋಣ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಓಟ್ ಹಾಕ್ಲೇಬೇಕು, ಒಬ್ರಿಗೆ ಹಾಕ್ಲೇಬೇಕು. 3 ಜನ 30 ಇದ್ರು ಒಬ್ರಿಗೆ ಗೆಲ್ಸ್ಲೇಬೇಕು, ಆಯ್ತಲ್ವಾ? ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದ ನಾವೆಲ್ಲ ಒಂದಾಗಬೇಕು. ಇದು ನಮ್ಮೂರು, ನಮ್ಮ ತಾಲೂಕು. ಸೊ ಇದರಲ್ಲಿ ರಾಜಕಾರಣ ಮಾಡೋದು ಶ್ರೀನಿವಾಸ ಮತ್ತು ಶೆಫ್ಲಿಗೆ ಸಂಬಂಧಪಟ್ಟವನು. ಈ ಶೆಫ್ಲಿ ವಂಶಸ್ ಅಂತ ಕರೀತಾರೆ, ಆಯ್ತಲ್ವಾ? ಸೊ ಅದರಿಂದ ದೂಲಪಲ್ಲಿ ಗ್ರಾಮ ಪಂಚಾಯತಿಯ ಏನು ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ಕೊರಡಕುಂಟೆ ಅನ್ನೋ ಗ್ರಾಮದಲ್ಲಿ ನಾನು ಆಲ್ರೆಡಿ ಸೆಷನ್ ಅಲ್ಲಿ ಮಾತಾಡಿದ್ದೀನಿ. ಅದು ದೊಡ್ಡ ಸಮಸ್ಯೆ ಇದೆ. ಅದು ಊರಿಲ್ಲ. ಇಲ್ಲಿಂದ ಹೋಗಿ ಮನೆ ಕಟ್ಕೊಂಡಿದ್ದಾರೆ, ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಒಂದು 4 ಅವರ್ ಕರೆಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. 4 ಅವರ್ ಎಕ್ಸ್ಟ್ರಾ ಕರೆಂಟ್ ಕೊಡಿಸ್ತಾ ಇದೀವಿ ಅಲ್ಲಿ. ಮುಂದಿನ ದಿವಸ ಅಮೆಂಡ್ಮೆಂಟ್ ಪಾಸ್ ಮಾಡ್ಕೊಡ್ತೀವಿ ಅಂತ ಕೂಡ ನಮ್ಮ ಸ್ಟೇಟ್ ಕಂಪ್ನಿ ಹೇಳಿದ್ದಾರೆ, KBO ಕಂಪ್ನಿ ಹೇಳಿದ್ದಾರೆ. ಅದನ್ನು ಮಾಡ್ಕೊಡ್ತೀನಿ. ಇನ್ನು ಚಿಕ್ಕ ಚಿಕ್ಕ ವರ್ಕ್ಸ್ ನಾನು ಒಂದೊಂದು ಮಾತಾಡ ಗ್ರಾಮ ಪಂಚಾಯತಿ ಭವಾನಿಯವರಿಗೆ ಮತ್ತು ಅಧ್ಯಕ್ಷರಿಗೆ ಹೇಳ್ತೀನಿ, NRG ಬಗ್ಗೆ ಸ್ವಲ್ಪ ಗಮನ ಕೊಡಿ. 238 ವರ್ಕ್, 238 ವರ್ಕ್ಸ್ NRG ಮಾಡ್ಬೋದು. ನೀವು ಅದರಲ್ಲಿ ರಾಜಕಾರಣ ಮಾಡ್ಕೊಂಡು ಫೀಡ್ ಮಾಡೋದ್ರಲ್ಲಿ 16% 60-40 ನೀವು ಲಾಸ್ ಮಾಡ್ಕೊಂಡ್ರೆ ಖಂಡಿತವಾಗಿ ನೀವು ಅಭಿವೃದ್ಧಿ ಆಗ್ತದೆ. ಕಾಂಪೌಂಡ್ ಎಲ್ಲ ಕಾಂಪೌಂಡ್ ಅಭಿವೃದ್ಧಿ ಮಾಡ್ಬೋದು. ಹೌದಲ್ಲ, ಮಾಡ್ಬೋದು. ಇನ್ನೂ ಜಾಸ್ತಿ ಮಾಡ್ಬೇಕು. ನಾನು ಹೈಯೆಸ್ಟ್ ನಾವೇ ಮಾಡ್ತಾ ಇರೋದು ಮುಳಬಾಗಿಲು ತಾಲೂಕಲ್ಲಿ, ಹೈಯೆಸ್ಟ್ ಇಡೀ ಸ್ಟೇಟ್ ನಾವೇ ಹೈಯೆಸ್ಟ್ ಮಾಡ್ತಾ ಇರೋದು. ಇನ್ನೂ ನೀವು ಜಾಸ್ತಿ ಮಾಡಿ ನಾನು ಇನ್ನೂ ಸಪೋರ್ಟ್ ಮಾಡ್ತೀನಿ, ಆಯ್ತಲ್ಲ? ಎಲ್ಲ ಕಾಂಪೌಂಡ್ ಕೂಡ ಅದರಲ್ಲಿ ಹಾಕ್ಸ್ಬೋದು. ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿ. ನಮ್ಮ ಪಾಪಣ್ಣ ಹೇಳ್ತಾ ಇದ್ರು, ಎಷ್ಟು 1000 ಕೋಟಿ ರೂಪಾಯಿ ಅದ್ರಲ್ಲಿ ಬರ್ತಾ ಇದೆ, ಎನರ್ಜಿ ಬರ್ತಾ ಇದೆ. ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಕೊಡ್ಬೇಕಾಗುತ್ತೆ ನಾವು. ಸೊ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಕಡೆಗೆ ನಾವೆಲ್ಲ ಒಂದಾಗಿ ಅಭಿವೃದ್ಧಿನ ಇದು ಮಾಡೋಣ ಅಂತ ಹೇಳ್ತಾ, ಎಲ್ಲರೂ ಹುಟ್ಟಿದೀವಿ, ಎಲ್ಲರೂ ಸಾಯ್ತೀವಿ. ಇದ್ರ ಮತ್ತೆ ಜೀವನ ನಡೆಸಕ್ ಮಾತ್ರ ಈ ನಾಟಕ ಆಡ್ತೀವಿ ಅಷ್ಟೇ. ಆ ಪಕ್ಷ ಈ ಪಕ್ಷ, ಅವರು ಇವರು, ಈ ಕ್ಯಾಸ್ಟ್ ಆ ಕ್ಯಾಸ್ಟ್, ಬರೀ ನಾವು ಹುಡ್ಸ್ಕೊಂಡಿದ್ದು ಅಷ್ಟೇ, ಯಾರು ಹುಡ್ಸಿಲ್ಲ, ಯಾರು ಅರ್ಜಿ ಕೊಟ್ಟಲ್ಲ ಈ ಕ್ಯಾಸ್ಟ್ ಅಲ್ಲಿ.